ಮೇಲೆ ಸರ್ ಅನುಮಾನ, ಇನ್ಯಾರ ಮೇಲೇನು ಇಲ್ಲ ಸರ್. ಅವಳು ಎಲ್ಲ ಶಿಲ್ಗಡ್ದಲ್ಲಿ ಇದಾರಂತೆ ಸರ್. ಅವಳ ಹೆಸರೇನು ಗಾಯತ್ರಿನಂತೆ. ಅವಳು ಬಿಟ್ರೆ ಇನ್ಯಾರು ಇಲ್ಲ ಸರ್. ಇಲ್ಲಿ ಮನೆ ಹತ್ರ ಬಂದು ಅವಳು ಗಲಾಟೆ ಮಾಡಿ ಎಲ್ಲ ಆಯ್ತು ಸರ್. ಏನ್ ಮಾಡಿದ್ರು ಅವಳು ಬಿಟ್ಟಿಲ್ಲ ಸರ್. ಇವನೇ ಬಿಟ್ಟಿಲ್ವಾ ಅವಳೇ ಬಿಟ್ಟಿಲ್ವಾ ನಮ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಆಂಟಿ ಬಂದ್ಲು ಆಂಟಿ, ಆಂಟಿ ಬಂದ್ಲು ಆಂಟಿ, ಆಂಟಿ ತುಂಬಾ ತುಂಟಿ, ಆಂಟಿ ತುಂಬಾ ತುಂಟಿ. ಈ ಮನೆ ಎರಡು ಮನೆ ಇವ್ರದೇ ಸರ್. ಯಾವ ಮನೆ? ಆ ಮನೆ ಮತ್ತು ಈ ಮನೆ ಎರಡು ಲಾಕ್ ಮಾಡಿದಾರೆ. ಓಪನ್ ಮಾಡಿ ನೋಡೋಣ. ಓಪನ್ ಇದೆ ಸರ್. ಓಪನ್ ಮಾಡುವ. ಬರೀ 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 ಈಗ ನಾವು ಆಚೆ ಕಡೆ ಮಾತಾಡಿದ್ರೆ ಆಚೆ ಫೋನ್ ಮಾಡಿದ್ ನಾವು. ಫೋನ್ ರಿಂಗ್ ಆಗಿ ಸೌಂಡ್ ಬಂತು. ಸ್ವಿಚ್ ಆಫ್ ಆಗಿಲ್ಲ, ಆನಲ್ಲೇ ಇತ್ತು. ಸ್ವಿಚ್ ಆಫ್ ಆಗಿಲ್ಲ, ಸೈಲೆಂಟ್ ಅಲ್ಲೇ ಇತ್ತು ಫೋನ್. ನಾನು 8:30 ಫೋನ್ ಮಾಡಿದೆ ಸರ್ ರಾತ್ರಿ ನೈಟಲ್ಲಿ. ರಿಂಗ್ ಆಯ್ತು. ನಾನೇನ್ ಅನ್ಕೊಂಡೆ ಅಂದ್ರೆ ಯಾವಾಗ್ಲೂ ಗಾಡಿಗೆ ಹೋದಾಗ ಅವ್ರ ಫೋನ್ ತೆಗಿಯಲ್ಲ. ಎಲ್ಲ ಗಾಡಿಗೆ ಹೋಗಿದ್ದಾರೆ ಬಿಡು ಅಂತ ನಾನು ಸುಮ್ನೆ ಆಗೋದೆ. ಮಗನ್ ಮಾತಾಡಿದ್ರೇನೆ ಅವ್ನ್ ಸಮಾಧಾನ ಆಗ್ತಾ ಇದ್ದಿದ್ದು. ಆಮೇಲೆ ಅವ್ರ ಮಿಸಸ್ ಫೋನ್ ಮಾಡ್ತಾ ಇದ್ರು. ಅವ್ರ ರಿಂಗ್ ಆಯ್ತು, ಮತ್ತೆ ಎತ್ತಿಲ್ಲ ಅವರು. ಮತ್ತೆ ಮಾಮೂಲಿ ಫೋನ್ ಎತ್ತಲ್ಲ ಅವರು, ಡ್ರೈವಿಂಗ್ ಅಲ್ಲಿ ಇರ್ತಾರ ಅಂತ ಬಿಟ್ಟು ನಾನು ಹಂಗೆ ಸೈಲೆಂಟ್ ಆಗೋದೆ. 10 ಗಂಟೆಗೆ ಫೋನ್ ಮಾಡಿದೆ, ಅವಾಗೂ ರಿಂಗ್ ಆಯ್ತು, ಎತ್ತಿಲ್ಲ. ಮತ್ತೆ ಬಿಡು ಬೆಳಗ್ಗೆ ಏನ ಮಾತಾಡ್ತಾರಂತ ನಾನು ಇದ್ದಿದ್ದು. ಮತ್ತೆ ಬೆಳಗ್ಗೆ ಕೂಡ ಫೋನ್ ಮಾಡಿದೆ, ಸಲ ಎತ್ತಿಲ್ಲ. ಮತ್ತೆ ಬಂದು ಫೋನ್ ಇದ್ ಮಾಡಿದ್ದು, ರಿಂಗ್ ಆಯ್ತು. ಏನಿಲ್ಲ ಸರ್, ಚೆನ್ನಾಗೇ ಇದ್ರು ಮನೆಯಲ್ಲಿ. ಅವಳು ಯಾವಳಿಂದಾನೆ ಸರ್ ಪ್ರಾಬ್ಲಮ್. ಅವಳ ಬೇವರ್ಸಿ ಮುಂಡೆಯಿಂದಾನೆ ಸರ್ ನಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇಲ್ಲ ಸರ್. ಹೆಂಡತಿಯಿಂದಾನು ಸಮಸ್ಯೆ ಇಲ್ಲ ಸರ್ ನಮ್ಗೆ. ಅವಳು ಯಾವಳಿಂದಾನು ಇಷ್ಟೆಲ್ಲ ಬಾಧೆ ಬಿದ್ದು ಅವಳೇ ಏನೋ ಮಾತುಕತೆ ನಡೆದು ಫೋನ್ ಅಲ್ಲಿ ಏನೋ ನಡೆದು ಏನೋ ಹೆಚ್ಚು ಕಮ್ಮಿ ಆಗಿದೆ ಸರ್. ಬೆಳಿಗ್ಗೆ 6:40 ಫೋನ್ ಮಾಡಿದೆ ಇಲ್ಲಿ ಬಂದು. ಇಲ್ಲೇ ಆಚೆ. ಯಾರಿಗೆ ಫೋನ್? ನಮ್ಮ ಯಜಮಾನ್ರಿಗೆ. ಏನ್ ಹೆಸರು? ಬಾಲಾಜಿ ಸಿಂಗ್. ಅವ್ರಿಗೆ ಫೋನ್ ಮಾಡಿದ್ರೆ ರಿಂಗ್ ಆಯ್ತು ಅಲ್ಲಿ. ಮತ್ತೆ ನೋಡ್ಬಿಟ್ಟು ಮತ್ತೆ ರಿಂಗ್ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಬೇರೆಯವ್ರಿಗೆ ಫೋನ್ ಮಾಡಿ ಕಳ್ಸಿದೆ. ಅಣ್ಣ ಬಂದು ಮತ್ತೆ ಈ ಅಣ್ಣ ಬಂದಿದ್ರು, ನರೇಶ್ ಅಣ್ಣ. ಮತ್ತೆ ಅವ್ರ ಮೇಲೆ ಇರೋರು ಬಂದು ಬಾಕಲ್ ತೆಗ್ದ್ಬಿಟ್ಟು ನೋಡಿದ್ರೆ ಹಿಂಗಾಗಿತ್ತು. ಏನಾಗಿದೆ? ಇನ್ನೇನಾಗ್ತದೆ? ಏನಾದ್ರೂ ಸಮಸ್ಯೆ ಇತ್ತು? ಏನಿಲ್ಲ ಸರ್, ಅದೇ ಆ ಹುಡುಗಿ ಒಬ್ಳಿದ್ಲು, ಅವಳಿಂದಾನೆ ಅನ್ಕೊಂತೀನಿ ಸರ್. ಯಾವ ಹುಡುಗಿ? ಅವ್ರು ಏನೋ ಫೋನ್ ಮಾತಾಡ್ತಾ ಇದ್ರ? ಫೋನ್ ಇಲ್ಲ ಸರ್, ಒಂದು ತಿಂಗಳ ಮುಂಚೆ ಮಾತಾಡ್ತಾ ಇದ್ರು. ಅವತ್ತೇನ ಜಗಳ ಆಗಿ ಇದ್ ಮಾಡ್ಕೊಂಡು ಮತ್ತೆ ಇದು ಬಿಟ್ಟಿದ್ರು ಅವರು. ಮತ್ತೆ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಯಾರ ಮೇಲೆ ಅನುಮಾನ ಇದೆ ಏನಾದ್ರು? ಅವಳ ಮೇಲೆ ಸರ್ ಅನುಮಾನ, ಇನ್ಯಾರ ಮೇಲೇನು ಇಲ್ಲ ಸರ್. ಯಾರು ಅವರು? ಅವಳು ಎಲ್ಲ ಶಿಲ್ಗಡ್ದಲ್ಲಿ ಇದಾರಂತೆ ಸರ್. ಅವಳ ಹೆಸರೇನು ಗಾಯತ್ರಿನಂತೆ. ಅವಳು ಬಿಟ್ರೆ ಇನ್ಯಾರು ಇಲ್ಲ ಸರ್ ನಮ್ಗೆ ನಮ್ಮ ಮನೇಲಿ. ಇನ್ನು ಇವ್ರ ಗಂಡ ಹೆಂಡ್ತಿನೂ ಅಷ್ಟಲ್ಲೇ. ಇನ್ ನಾನು ಮನೇಲಿ ಏನು ಮಾತಾಡಲ್ಲ. ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಿ ನಾನು. ಸಂಜೆ ಅಂದ್ರೆ ನೈಟ್ ಆಗೋಗುತ್ತೆ ನಾನು ಬರೋಷ್ಟೊತ್ತಿಗೆ. ಇನ್ನು ಮಗು ಮೇಲೆ ಅಂದ್ರೆ ಪ್ರಾಣ ಅವನಿಗೆ. ಮಗು ಮೇಲೆ ಆಟ ಆಡ್ಕೊಂಡು ಮಗು ಹತ್ರನೇ ಇದ್ದೋಗ್ತಾನೆ ಟಿವಿ ನೋಡ್ಕೊಂಡು. ಅಷ್ಟು ಬಿಟ್ರೆ ನಮ್ಮ ಮನೇಲಿ ಏನೂ ಇಲ್ಲ ಸರ್. ಕಿತ್ತಾಡೋದು ಏನು ಇಡಲ್ಲ ಸರ್ ನಮ್ಮ ಮನೇಲಿ. ಸೈಲೆಂಟ್ ಆಗಿ ಸಂಸಾರ ನಡೆದೋಗ್ಬೇಕು ಅಂತ ನಾನು ಸೈಲೆಂಟ್ ಆಗಿ ಇಟ್ಟಿದ್ದೀನಿ ಸರ್ ಮನೆ. ನೀವು ಮೊದಲು ಏನಾದ್ರು ಅವ್ರಿಗೆ ವಾರ್ನಿಂಗ್ ಏನಾದ್ರು ಕೊಟ್ಟಿದ್ರಾ? ಎಲ್ಲ ಆಯ್ತು ಸರ್, ವಾರ್ನಿಂಗ್ ಕೊಟ್ಟು ಇಲ್ಲಿ ಮನೆ ಹತ್ರ ಬಂದು ಅವಳು ಗಲಾಟೆ ಮಾಡಿ ಎಲ್ಲ ಆಯ್ತು ಸರ್. ಏನ್ ಮಾಡಿದ್ರು ಅವಳು ಬಿಟ್ಟಿಲ್ಲ ಸರ್. ಇವನೇ ಬಿಟ್ಟಿಲ್ವಾ ಅವಳೇ ಬಿಟ್ಟಿಲ್ವಾ ನಮ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಇವನು ಮಾತಾಡಿಲ್ಲ ಅಂದ್ರೆ ಅವಳೇ ಫೋನ್ ಮಾಡಿ ಇದ್ ಮಾಡ್ತಾಳೆ ಸರ್. ಟಾರ್ಚರ್ ಕೊಡ್ತೀನಿ, ಸತ್ತೋಗ್ಬಿಡ್ತೀನಿ ನೀನ್ ಮಾತಾಡಿಲ್ಲ ಅಂದ್ರೆ, ಅದು ಇದು ಅಂತ ಏನೇನೋ ಸರ್. ಇವತ್ತು ನೀಸ್ಬಿಟ್ಲು ನನ್ ಮಗುನ. ನಾನು ಅವತ್ತೇ ಕೇಳ್ದೆ, ಏನಕ್ಕೋಸ ನೀನ್ ಹಿಂಗ್ ಮಾಡೋದು, ಇಷ್ಟ ದಿನಾನೇ ಬಿಟ್ಬಿಟ್ಟೆ, ಇವಾಗ ನಿಮ್ಗೆ ಏನಾನ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇವಾಗ ಬಂದ ಅಂತ ಅವಾಗ ಫೋನ್ ಮಾಡಿ ಜಾಸ್ತಿ ಗಲಾಟೆ ಇಟ್ಕೊಂಡೆ ನಾವು ಇಬ್ರು. ಅವರು ಮತ್ತೆ ಬಂದು ಅವ್ರು ನನ್ಗಂದ್ರು, ನಾನ್ ನಿನ್ಗೆ ಏನಾಗ ಬಿಟ್ಟು ಹೋಗ್ತೀನಮ್ಮ, ನಿನ್ ಬಿಟ್ಟು ಹೋಗಲ್ಲ, ಅವಳಾಗ್ರೆ ಅವಳ್ಗಾನ ಬಿಟ್ಬಿಡ್ತೀನಿ, ನಿನ್ ಬಿಡಲ್ಲ, ಅವಳು ಹಿಂಗ್ ಟಾರ್ಚರ್ ಕೊಟ್ಟಿದ್ದಕ್ಕೆ ನಾನು ಹೋಗ್ತಾ ಇರೋದು, ಇಲ್ಲಾಂದ್ರೆ ನಾನು ಹೋಗೋದೇ ಇಲ್ಲ ಅಂದ್ರು ಸರ್. ಅವ್ರಿಗೆ ಮದುವೆ ಆಗಿದೆಯಾ? ಮೊದ್ಲೇ ಗಂಡ ಅವಳಿಗೆ ಮದುವೆ ಆಗಿ 2 ಮಕ್ಕಳು ಸರ್. ನಮ್ಮ ಕಾರ್ಗೆ ಡ್ರೈವರ್ ಆಗಿ ಬಂದು ಅವಳ ಗಂಡ ಡ್ರೈವರ್ ಆಗಿ ಬಂದು ಇವನು ಅವಳು ಅಡ್ಜಸ್ಟ್ ಆಗೋಗ್ಬಿಟ್ಟು ನಮ್ ಸಂಸಾರನೇ ಹಾಳು ಮಾಡ್ಬಿಟ್ರು ಸರ್.